ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ನನ್ನ ಮಗಂದು ನಾನು ತಿಂಡಿ ತಿಂತಿದ್ದೀನಿ, ಆದರೆ ಮುಖನೇ ತೊಳೆದಿಲ್ಲ. ಇವಾಗ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಮುಖ ತೊಳೆದಿದ್ದೀನಿ ಅಂತ ಕಾಣಿಸ್ತೈತೇನೋ ಗೊತ್ತಿಲ್ಲ. ತಿಂಡಿ ನಮ್ಮ ಮನೇಲಿ ನಮ್ಮ ಅಮ್ಮ ಈಗ ಚಿತ್ರಾನ್ನ ಮಾಡೋರೆ ನೋಡಿ. ತಿಂಡಿ ನಮ್ಮ ಮನೇಲಿ ಚಿತ್ರಾನ್ನ, ಬಿಸಿ ಬಿಸಿ ರೈಸಿಗೆ ಚಿತ್ರಾನ್ನ ಹುಳಿ ಕಳ್ಸೋರೆ, ಆವಾಗ ಟೇಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. ಅಮ್ಮ ಚೆನ್ನಾಗೈತೆ ಬಿಡಮ್ಮ. ಅಮ್ಮ ಇವತ್ತು ಸಂಡೇ ಚಿಕನ್. ಗೈಸ್, ಇವತ್ತು ನಮ್ಮಪ್ಪ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಿದ್ದಾರೆ ಯಾವುದೋ ಕೆಲ್ಸದ ಮೇಲೆ. ಅವ್ರು ಬರೋದು ನಾಳೆ ಬರ್ತಾರೆ. ನಮ್ಮಪ್ಪ ಇವಾಗ ಹೊರಡ್ತಿದ್ದಾರೆ, ಸ್ನಾನಕ್ಕೆ ಹೋಗೋರೆ. ಇವತ್ತು ಮನೇಲಿ ಬರೀ ನಾನು ಮತ್ತು ಅಮ್ಮ ಚಿಕನ್ ತಂದ್ಕೊಂಡು ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಬಿರಿಯಾನಿನ ತಪ್ಪರೇನೋ ಕಾಯಿ ತುರಿದ್ದು ನನ್ನ ಮಗ ವಿಡಿಯೋ ಕಾಲಲ್ಲಿದ್ದಾನೆ. ಏನು ತಿಂದ ಹೊಟ್ಟೆಗೆ? ನಾನು ಮೊಟ್ಟೆ ಆಮ್ಲೆಟ್. ಮತ್ತೆ ಏನ್ ಸಮಾಚಾರ? ಆರಾಮಾಗಿದ್ಯಾ? ಬನ್ನಿ ಗೈಸ್, ಇವಾಗ ಹೋಗಿ ಚಿಕನ್ ಅನ್ನ ತಗೊಂಡ್ಬಿಟ್ಟು ಬರೋಣ. ನಮ್ಮ ಅಣ್ಣನ ಒಬ್ರು ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ರಿ, ಬ್ರೋ ಎಲ್ಲಿ ಬ್ರೋ ನಿಮ್ಮ ಅಣ್ಣಗಂತ ವ್ಲಾಗಲ್ಲಿ ಕಾಣ್ತಾನೆ ಇಲ್ಲ ಅಂತ. ಆಕ್ಚುಲಿ ಅವನೀಗ ಪ್ರೆಸೆಂಟ್ ಈಗ ತಮಿಳ್ನಾಡಲ್ಲಿ MBBS ಮಾಡ್ತಿದ್ದಾನೆ. ವಿಡಿಯೋ ಕಾಲಲ್ಲಿ ಹಿಂಗೆ ಮಾತಾಡ್ತಾ ಇದ್ವು. ಸೊ ಬನ್ನಿ ಈಗ ಬೇಗ ಹೋಗಿ ಚಿಕನ್ ತಗೊಬರೋಣ. ಗೈಸ್, ಚಿಕನ್ ಅನ್ನ ತಗೊಂಡ್ಬಿಟ್ಟು ಬಂದೆ. ಜೊತೆಗೆ ನಾವು ಅಮ್ಮ ಇನ್ನೊಂದೇನೋ ಹೇಳಿದ್ರು, ರೈಸ್ ಏನೋ ಹೇಳಿದ್ರು, ಜೀರಾ ರೈಸ್. ಬಿರಿಯಾನಿ ಮಾಡ್ತೀನಿ ಹಂಗೆ ಜೀರಾ ರೈಸ್ ತಗೋಬಾ ಅಂತ ಹೇಳಿದ್ರು. ಜೊತೆಗೆ ಸಾಂಬಾರ್ ಸೊಪ್ಪು ತಗೋ. ಚಿಕನ್ನು ಇದು ಜೀರಾ ರೈಸ್ ನೀನು ಹೇಳಿದ್ದು. ಜೀರಾ ರೈಸ್ 1 kg. ಸೊಪ್ಪಲ್ಲಿ ಯಾವ್ದಂದ್ರೆ ಸಾಂಬಾರ ಪುದೀನ ಅಷ್ಟೇ. 50 ಗೈಸ್, ಜೀರಾ ರೈಸ್ ತಗೊಂಡಾಯ್ತು. ನೆಕ್ಸ್ಟ್ ಈಗ ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು ತಗೊಳ್ಳ. ಗೈಸ್, ನಾವು ಅಮ್ಮಂಗೆ ಚಿಕನ್ ತಂದು ಕೊಟ್ಟಾದ್ಮೇಲೆ ಬರೀ ಒಂದೇ ಕೋಳಿ ತಗೊಂಡ್ ಬಂದಿದ್ದು. ಆದ್ರೆ 3 ಐಟಮ್ಸ್ ಮಾಡೋರೆ. ಒಂದು ಬಿರಿಯಾನಿ ಮಾಡೋರೆ, ಒಂದು ಕಬಾಬ್ ಮಾಡೋರೆ, ಇನ್ನೊಂದು ಚಿಕನ್ ಗ್ರೇವಿ ಮಾಡೋರೆ. ಏ ದೇಖೋ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಗ್ರೇವಿ, ಸಾಂಬಾರ್ ತರ ಏನೋ ಮಾಡೋರೆ. ಅದು ಬಿರಿಯಾನಿಗೆ ನೆಂಚಕ್ಕೆ ಚೆನ್ನಾಗಿರುತ್ತೆ. ಗೈಸ್, ಭಾನುವಾರದ ಊಟ ಬಿರಿಯಾನಿ, ಚಿಕನ್ ಕಬಾಬು. ಗೈಸ್, ಈಗ ನಮ್ಮಪ್ಪ ಬೇರೆ ಇಲ್ಲ, ಅದಕ್ಕೆ ನಮ್ಮಮ್ಮ ಬಿರಿಯಾನಿ ಮಾಡ್ಬಿಟ್ಟವ್ರೆ. ನಮ್ಮಪ್ಪಂಗೆ ಜಾಸ್ತಿ ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಬಿರಿಯಾನಿ ಕಬಾಬು ಮಾಡೋರೆ. ನೋಡಿ, ನಾನು ಡಯಟ್ ಮಾಡ್ತಿದ್ದೀನಿ, ಕಬಾಬ್ ಮಾಡೋರೆ. ಪರವಾಗಿಲ್ಲ ತಿನ್ನಲಿ ಮಗ, ಇವತ್ತು ಭಾನುವಾರ ಒಂದಿನ ಡಯಟ್ ಸ್ಕಿಪ್ ಮಾಡಲಿ ಅಂತ. ಅದಕ್ಕೆ ನಮ್ಮ ಮಾಡಿರೋದು. ನಾನು ಡಯಟ್ ಕ್ಲೀನಾಗಿ ಮಾಡ್ತಿದ್ದೀನೋ ಇಲ್ವೋ? ನಿಜ ಹೇಳ್ಬೇಕು, ಮಾಡ್ತಿದ್ದೀನಿ ತಾನೆ. ಕಬಾಬ್ ತಿಂದ್ರೆ ಡಯಟ್ ಕ್ಯಾನ್ಸಲ್ ಆಗುತ್ತೆ. ಅದೇ ಇನ್ನೇನು ಮಾಡೋದು, ಮಾಡಿದ್ಯಲ್ಲ, ವೇಸ್ಟ್ ಮಾಡಬಾರ್ದು ಅಲ್ಲ ಕಬಾಬ್ ಎಲ್ಲ ನೀನು ಮಾಡಿರೋದು. ಅದಕ್ಕೆ ಇನ್ನೇನು ಮಾಡೋದು, ತಿನ್ಬೇಕತ್ಲಾಗಿ. ಚಲೋ ಗಾಯ್ಸ್, ಚಿಯರ್ಸ್. ಬಿರಿಯಾನಿ ಮಾಡೋಕ್ಕೆ ಒಂದು ಸೀಕ್ರೆಟ್ ಅಲ್ಲ, ಜೀರಾ ರೈಸ್ ಹಾಕಿ ಬಿರಿಯಾನಿ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಅಲ್ವೇನಮ್ಮ? ಕರೆಕ್ಟ್ ಹೇಳಿದ್ದು? ಹೌದು. ಜೀರಾ ರೈಸ್ ಅಂದ್ರೆ ಮಾಮೂಲಿ ರೈಸು ಬರುತ್ತೆ, ಅದೆಲ್ಲ ಗಮ್ಸಾಲೆ ಜೀರಾ ರೈಸ್. ಅಣ್ಣ ಪೇ ಆಗೈತಾ? ಗೈಸ್, ಏನೋ ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದೈತೆ. ಅಮ್ಮ, ಇದು ಯಾರು? ನೀನು ಆರ್ಡ್ರ್ ಮಾಡಿರೋದಾ? ಹಾಂ, ಮತ್ತೆ ಫ್ಲಿಪ್ಕಾರ್ಟಿಂದ. ಗೈಸ್, ಇವಾಗ ಊಟ ಎಲ್ಲ ಆಯ್ತಾ? ತಡೀರಿ ಗೈಸ್, ಒಂದು ನಿಮಿಷ ಕ್ಯಾಮ್ರಾ ಹೊರ್ಸ್ಕೊತೀನಿ ಅನ್ಬೇಕು. ಅವಾಗ ಕ್ಯಾಮ್ರಾ ಹಂಗೆ ಇದಾಗುತ್ತೆ. ಊಟ ಆಯ್ತಾ? ನಾವು ಅಮ್ಮನ ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಈಗ ಕರ್ಕೊಂಡು ಹೋಗ್ತಿದ್ದೀನಿ. ಕ್ಲಾಸಿಕ್ಕಿಗೆ ಹೋಗಿ ಒಂದೊಂದು ಗಡ್ಬಡ್ ತಿನ್ಕೊಂಡು ಬರೋಣ. ಜೊತೆಗೆ ಸುಮಾರು ದಿನ ಬೇರೆ ಆಗೈತೆ ಕ್ಲಾಸಿಕ್ಕಿಗೆ ಹೋಗಿ ಐಸ್ ಕ್ರೀಮ್ ತಿಂದು. ಚಲೋ. ಯಾಕಮ್ಮ ಹಂಗೆ ನೋಡ್ತಿದ್ಯಾ? ಬಾ. ಈಸ್ ಆ್ಯಕ್ಚುಲಿ ಈ ಆ್ಯಕ್ಟಿವಾ ನಮ್ದಲ್ಲ, ನಮ್ಮ ಅಪ್ಪನ ಫ್ರೆಂಡಿಂದು. ಇವಾಗ ಹೊರಗಡೆ ಹೋಗಿದ್ದೀರಲ್ಲ, ನಮ್ಮಪ್ಪ ಮತ್ತು ಅವ್ರ ಇಬ್ಬರು ಫ್ರೆಂಡ್ ಬಂದಿದ್ರು. ಸೊ ಅವರು ಹೋಗಿರೋದು ಗೈಸ್ ಕಾರಲ್ಲಿ. ಗಡ್ಬಡ್ ಬ್ರೋ, 2 ಗಡ್ಬಡ್. ಗೈಸ್, ಇವಾಗ ಕ್ಲಾಸಿಕ್ಕಿಗೆ ಬಂದಾಯಿತು. ನಾವೇನಾದರೂ ಹಿಂಗೆ ಐಸ್ ಕ್ರೀಮ್ ಏನಾದ್ರು ತಿನ್ನಕ್ಕೆ ಬಂದರೆ ಕಾಮನ್ನಾಗಿ ತಗೊಳ್ಳೋದೇ ಗಡ್ಬಡ್ಡು ಗೈಸ್. ಯಾಕಂದರೆ ಬೇರೆದಷ್ಟು ಜಾಸ್ತಿ ನಮ್ಗೆ ಇಷ್ಟನೇ ಆಗಲ್ಲ. ನನಗೂ ಅಷ್ಟೇ, ಬೇರೆ ಐಸ್ ಕ್ರೀಮ್ DBC ಆಗಿರ್ಬೋದು, ಬೇರೆ ಯಾವುದೇ ಫುಲ್ಲು ಚಾಕ್ಲೇಟು ಆ ಥರ ಎಲ್ಲ ಇಷ್ಟನೇ ಆಗಲ್ಲ. ಸಿಂಪಲಾಗಿ ಒಂದು ಗಡ್ಬಡ್ ತಗೊಂಡು ಹೊಟ್ಟೆನೂ ಫುಲ್ಲು ತುಂಬೋಗುತ್ತೆ, ತಿನ್ಕೊಂಡು ಹೋಗೋದು. ಏನಂತೀಯಮ್ಮ? ಈಗ ಆಲ್ರೆಡಿ ಹೊಟ್ಟೆ ಫುಲ್ ಆಗೈತೆ, ಬಟ್ ನೀನು 7 ಅಪ್ ಕೇಳ್ತಿದ್ದಲ್ಲ, ಅದಕ್ಕೆ ಐಸ್ ಕ್ರೀಮ್ ತಿನ್ನೋಣ ಅಂತ ಕರ್ಕೊಂಡು ಬಂದೆ. ಗೈಸ್, ನಮ್ಮ ಚಿಕನ್ ತಿಂದ ತಕ್ಷಣ 7 ಅಪ್ ಅಂತಾರ, ಅದು ಸರಿ ಇಲ್ಲ. ಅದು 7 ಅಪ್ ಅದ್ರ ಬದಲು ಐಸ್ ಕ್ರೀಮ್ ಎಷ್ಟೋ ಒಳ್ಳೇದು 7 ಅಪ್ಗಿಂತ. ಸ್ವಲ್ಪ ಜೀರ್ಣ ಆಗುತ್ತೆ. ಬಾಳೆಹಣ್ಣು ತಿಂದರೆ ಇನ್ನೂ ಜೀರ್ಣ ಆಗುತ್ತೆ, ಐಸ್ ಕ್ರೀಮ್ ತಿಂದರೂ ಜೀರ್ಣ ಆಗುತ್ತೆ. ಬಾ ಗೈಸ್, ಗಡ್ಬಡ್ ಬಂದೈತೆ.
ಈಗ ಗಡ್ಬಡಿನ ಬ್ಯಾಟಿಂಗ್ ಮಾಡವ. ಗೈಸ್ ಇವಾಗ ತಿಂದಿದ್ದು ಅರಗ್ಸಕ್ಕೀಗ ಪಾರ್ಕ್ ಕಡೆಗೆ ಈಗ ಬಂದಿದ್ದೀವಿ. ಹಂಗೆ ಒಂದು 2-3 ರೌಂಡು ಹಾಕೊಂಡು ಸಂಜೆ ಹೊತ್ತು ಮಾಮೂಲಿ ವಾಕಿಗೆ ಬರ್ತೀವಲ್ಲ. ಆದರೆ ನಾವಮ್ಮ ಯಾಕೋ ಇತ್ತೀಚೆಗೆ ವಾಕಿಗೆ ಬರ್ತಿಲ್ಲ ಗುರು, ಕೈ ಕೊಟ್ರಪ್ಪ. ನಾವಮ್ಮ ಸ್ಟಾರ್ಟಿಂಗ್ ಒಂದು 2-3 ದಿನ ಜೋಶ್ ಇತ್ತು ನಮ್ಮಮ್ಮಂಗೆ. ಆಮೇಲೆ ಮನೇಲೆ ಮಾಡ್ತಾ ಸುಮ್ನಿರ. ಆಮೇಲೆ ಅದ್ರ ಮಾರನೇ ದಿನ ಒಂದಿನ ಮಾಡಿದೆ, ಆಮೇಲೆ ಮತ್ತೆಲ್ಲಪ್ಪ ಮಾಡಿದೆ. ನೀನು ಮನೇಲಿ ಎಲ್ಲಿ ಮಾಡ್ತೀಯ ಗೊತ್ತಿಲ್ಲ ಅಷ್ಟೇ. ಗೈಸ್ ಆ್ಯಕ್ಚುಲಿ ನಾನು ಡೈಲಿ ಬರ್ತೀನಿ ಗೊತ್ತಾ ಪಾರ್ಕಿಗೆ. ಒಳ್ಳೆ ವಾಕ್ ಮಾಡ್ತೀನಿ ಡೈಲಿ. ಒಂದು 10,000-12,000 ಸ್ಟೆಪ್ಸ್ ಮಾಡ್ತೀನಿ. ಅದನ್ನ ವ್ಲಾಗ್ ಮಾಡ್ಕೊಳ್ಳಲ್ಲ. ಏನಕ್ಕಂದ್ರೆ ಈಗ ಪ್ರೆಸೆಂಟ್ ಈಗ ನನ್ನ ಸಿಚುವೇಶನ್, ನನ್ನ ಕಂಡೀಷನ್ ಹೆಂಗಾಗೈತೆ ಅಂದರೆ ಇವತ್ತಿನ ವ್ಲಾಗು ಇವತ್ತು ಸಂಜೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡಲೇಬೇಕು ಅನ್ನಂಗಿದೆ. ಮುಂಚೆ ಆದರೆ ನಿನ್ನೆ ವ್ಲಾಗು ನಾಳೆ ಅಪ್ಲೋಡ್ ಮಾಡೋ ಅನ್ನಂಗಿತ್ತು. ಬಟ್ ಇವಾಗ ಇವತ್ತಿಂದು ದಿನದೆಲ್ಲ ವ್ಲಾಗು ಸಂಜೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡೋ. ಅದಕ್ಕೆ ಸಂಜೆ ಮೇಲೆ ವ್ಲಾಗ್ ಏನೂ ಮಾಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ಸುಮ್ಮನೆ ಆಗ್ತೀನಿ. ಸಂಜೆ ಹೊತ್ತೇನೋ ವ್ಲಾಗೇ ಮಾಡ್ತಿಲ್ಲ. ಆ ಥರ ಆಗೈತೆ ಈಗ ಸಿಚುವೇಶನ್. ಸಂಜೆ ಹೊತ್ತು ಮಾಡ್ಬೋದು, ಮಾಡೋದು ಬಿಡ್ಬೋದಲ್ಲ. ಅಂದರೆ ವ್ಲಾಗಲ್ಲ ನ್ಯಾಚುರಾಲಿಟಿ ಇರಲ್ಲ ಅಮ್ಮ ಸಂಜೆ ಹೊತ್ತು ಮಾಡಿದ್ರೆ. ನಾಳೆ ಹಾಕ್ಬೋದಲ್ಲ ಅದನ್ನ. ನಾಳೆ ಹಂಗೆ ಮಾಡ್ತಾ ಇದ್ದೀನಿ ನೀನು. ಏನು ಮಿಕ್ಸ್ ಹೊಡಿತಿದ್ದೆ ಅಂತನಾ? ಮಿಕ್ಸ್ ಅಂತಲ್ಲ, ಮತ್ತೆ ಸಂಜೆನೂ ಮಾಡ್ತಿದ್ದೆ. ಸಂಜೆ ಮಾಡ್ತಿದ್ದೆ. ಅದೇ ನೆನ್ನೆ ವ್ಲಾಗ್ ಮಾಡಿದ್ದಿದ್ರೆ ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡಿ ವ್ಲಾಗನ್ನ ಎಡಿಟ್ ಮಾಡಿ ನಾಳೆ ಸಂಜೆ ಅಷ್ಟೊತ್ತಿಗೆ ಬಿಡ್ಬೋದಿತ್ತು. ಅದೇ ಚೆನ್ನಾಗಿತ್ತು. ಬಟ್ ಈಗ ಅದು ಸಿಕ್ತಿಲ್ಲ. ನೋಡೋಣ ಅನ್ನೋದಲ್ಲ, ನೀನು ಮಾಡ್ಬೇಕು ಆ ಥರ. ಮಾಡೋಣ ಗೈಸ್. ಇವತ್ತು ಪಾರ್ಕ್ ಫುಲ್ಲು ಖಾಲಿ ಹೊಡಿತೈತೆ. ಏನಕ್ಕಂದ್ರೆ ಟೈಮ್ ಇನ್ನ 4:15 ಆಗೈತೆ ಅಪ್ಪ ಗೊತ್ತಾ. ಅದಕ್ಕೆ ಖಾಲಿ ಹೊಡಿತೈತೆ. ಯಾರು ಕಪ್ಪಲ್ಸ್ ಕೂತಾವು ಅಲ್ಲೇ ಕಪ್ಪಲ್ಸು. ಅಲ್ಲೇ ಖಾಲಿ ಹೊಡಿಬೇಕಾದ್ರೆ ಅವರೇ ಅಲ್ಲ, ಖಾಲಿ ಇದ್ದಿದ್ದ ಟೈಮಲ್ಲೇ ಬರೋದವರು. ಗೈಸ್ ಯಾಕೋ ಇವತ್ತು ಮೋಡ ಆದಂಗೆ ಆಗೈತಪ್ಪ. ಲೈಟಾಗಿ ಮಳೆ ಬರುತ್ತೆ ಅಂತ್ಯ. ಮಳೆ ಬರುತ್ತೆ ಅಂತ್ಯ. ನಮ್ಮ ಹಾಸನಲ್ಲಿ ವೆದರು ಗೊತ್ತೇ ಮಾಡೋಕ್ಕಾಗಲ್ಲ ಬರುತ್ತೋ ಇಲ್ವೋ ಅಂತ. ಗೈಸ್ ನಮ್ಮಮ್ಮ ಎಷ್ಟು ಕರೆಕ್ಟಾಗಿ 1 ರೌಂಡ್ ಹೊಡೆದ್ವು. 1:15 ಅಲ್ಲ 1:15 ಅನ್ಕಡಿ. ಅಲ್ಲಿಂದ 1:15 ಆಯಿತಾ. ಈಗ ಯಾಕೋ ಸುಸ್ತ್ಕೊಂಡು ಕೂತವ್ರಪ್ಪ. ಆಗ್ತಿಲ್ಲ, ಅದು ಜಾಸ್ತಿ ತಿಂದಿದ್ದೀವಲ್ಲ, ಜಾಸ್ತಿ ಹೊಟ್ಟೆ ತುಂಬಿದೆ. ಅದಕ್ಕೆ ವಾಕ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಅಮ್ಮ ಇವಾಗ ನಿಗೊಂದು ಚಾಲೆಂಜು. ಅದು ಪಬ್ಲಿಕ್ ಬರ್ತಾರೆ, ಹಿಂಗೆ ಇಟ್ಕೊಂಡು ಹಿಂಗೆ ವ್ಲಾಗ್ ಮಾಡಬೇಕು. ತಗ ಹಿಂಗೆ ಉಲ್ಟಾ ಇಟ್ಕೊ. ಎಲ್ಲ ಹೋಗೇ ಆಯ್ತಲ್ಲ. ಅಲ್ಲ ಅಲ್ತಾರೆ. ನಾನೀಗ ಕಲಿತಿದ್ದೀನಿ ಏನ ವ್ಲಾಗಿಂಗ. ಚಕ್ರಮ್ ದುನಿಯಾ ನೋಡ. ಹೌದು, ನನ್ನ ಮಗನ ನೋಡಿ. ನನ್ನ ಮಗನೇ ಅಷ್ಟು ಫಾಸ್ಟ್ ಇದ್ದಾನೆ ಅಮ್ಮ. ಗೈಸ್ ಅಲ್ಲಿ ಬರ್ತ್ಡೇ ಪಾರ್ಟಿ ನಡೀತೈತೆ. ಅಲ್ಲಿ ಯಾವುದೋ ಒಂದು ಹುಡುಗಂಗೆ ಕೇಕ್ ಕಟ್ ಮಾಡಿಸಿ ಕೇಕ್ ಎಲ್ಲ ತಿನ್ನಿಸಿ ಜೋರು ಮಾಡ್ತಾರೆ ಬರ್ತ್ಡೇ ಪಾರ್ಟಿ. ಗೈಸ್ ಇವಾಗ ಕರೆಕ್ಟಾಗಿ ಈ ಎಂಟ್ರೆನ್ಸ್ ಹತ್ರಕ್ಕೆ ಬಂದರೆ ಕರೆಕ್ಟಾಗಿ 2 ರೌಂಡ್ ಕಂಪ್ಲೀಟು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗಿ ಈಗ ಫಸ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡಬೇಕು. ಬನ್ನಿ ಗೈಸ್, ಲಾಸ್ಟ್ ವ್ಲಾಗಿಗೆ ಕಮೆಂಟ್ಸ್ಗಳು ನೀವು ಹಾಕಿದ್ದೀರಲ್ಲ, ಅದಕ್ಕೆ ರಿಪ್ಲೈ ಕೊಡ್ತಾ ಹೋಗೋಣ. ನಾನು ನಮ್ಮಮ್ಮ ಇಬ್ರು ರಿಪ್ಲೈ ಕೊಡೋಣ. ಚಲೋ ಗೈಸ್, ಮನೆಗೆ ಬಂದಾಯ್ತು. ಇವಾಗ ಕಮೆಂಟ್ಸ್ಗಳಿಗೀಗ ರಿಪ್ಲೈ ಕೊಡ್ತಾ ಹೋಗೋಣ. ನಿಮ್ಮ ಅಪ್ಪಾಜಿ ಫ್ಯಾನ್ ನಾನು ಬ್ರದರ್, ಥ್ಯಾಂಕ್ ಯು ಬ್ರದರ್. ಪಡ್ಡು ರೆಸಿಪಿ ವಿಡಿಯೋ ಮಾಡಿ ಬ್ರೋ ಅಂತ ಹಾಕೋರೆ. ನಮ್ಮಮ್ಮ ಇನ್ನೇನು ಚಾನಲ್ ಅವ್ರ ಚಾನಲ್ ಬಿಡ್ತಾರೆ ನೋಡಿ. ಅವಾಗ ಪಲ್ಸರ್ 220 ಬೈಕ್ ನಿಮ್ದ? ಮಳಲಿಯಲ್ಲಿ ಇರೋದು. ಹೌದು ನಮ್ದೇ, ಅಂದ್ರೆ ನಮ್ಮ ಮಾಮುಂದದು, ನನ್ನ ತಮ್ಮಜ್ಜಿದು. ಇವ್ರ ತಮ್ಮಾಜಿದು. ಚಾಲೆಂಜ್ ವಿಡಿಯೋ ಬ್ರೋ. ಮಾಡೋಣ ನಾಳೆ. ನಮ್ಗಾನು ಬರ್ತಾಳಲ್ಲ. ಇದು ಜೋಳ ಚಿಪ್ ತಿನ್ಸೋಣ, ಫುಲ್ಲು ಖಾರ ಹಚ್ಸೋಣ. ಅವಳಿಗೆ 500 ರೂಪಾಯಿ ಕಿತ್ಕೊಳ್ಳೋಣ. ಆಮೇಲೆ 500 ರೂಪಾಯಿ ಚಾಲೆಂಜ್ ಹಾಕೋಣ. 1/4 ಗಂಟೆ ಯಾರು ಸುಮ್ಮನೆ ಇರ್ತಾರೆ ಅವ್ರು ವಿನ್ನು ಅಂತ. ಗಾನು ನಮ್ಮ ಮನೆ ಸೊಸೆ ಆಗೋಳು, ನನ್ನ ಬ್ರದರ್ಗೆ ಇಷ್ಟ ಅವಳು. ಸೊ ಸುಮ್ಮನೆ ಕಾಡಿಸ್ಬಿಡಿ ಅವಳನ್ನ. ಹಾಗೆ ಇಷ್ಟ ಆಗಿತ್ತು ಕಮೆಂಟ್ಗಳು. ಮತ್ತೆ ಕಮೆಂಟ್ಸ್ಗಳು ಈ ವ್ಲಾಗಿಗೆ ಹಾಕಿ ಮುಂದಿನ ವ್ಲಾಗಲ್ಲಿ ರಿಪ್ಲೈ ಕೊಡ್ತೀನಿ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.